ಬದಿಯ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ಅಂತ ಏನು ಈಗ ಸಾರಿಗೆ ಇಲಾಖೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ವಾಹನ ಸವಾರರಿಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಈ ಗವರ್ಮೆಂಟ್ ನವರಿಗೆ ಬೇರೆ ಕೆಲಸನೇ ಇಲ್ಲ ಮಾಡೋಕೆ. ಮಾಹಿತಿ ಇಲ್ಲ, ಏನೇನೋ ಹೊಸ ಪ್ಲಾನ್ ಮಾಡ್ತಾರೆ ಕಂಪ್ನಿಗಳ ಜೊತೆ ಸೇರ್ಕೊಂಡ್ಬಿಟ್ಟು. ಯಾಕಪ್ಪ ಏನಾಯ್ತು? ಮತ್ತಿನ್ನೇನು, ಅಷ್ಟು ಸಾರ್ವಜನಿಕರ ಮೇಲೆ ಕಾಳಜಿ ಇದ್ದಿದ್ರೆ ರಸ್ತೆಯಲ್ಲಿರೋ ಗುಂಡಿ ಮತ್ತೊಂದೆಲ್ಲ ಮುಚ್ಚಲಿ. ಅದನ್ನ ಬಿಟ್ಟು ಹೆಲ್ಮೆಟ್ ಸೀಟ್ ಬೆಲ್ಟ್ ಅಂತ ಸುಮ್ಮನೆ ದುಡ್ಡು ಮಾಡ್ತಿದ್ದಾರೆ. ಅದು ನಿಜಾನೇ ಅಪ್ಪ, ಸುಮ್ಮನೆ ದುಡ್ಡು ಮಾಡೋ ಪ್ಲಾನ್ ಅಷ್ಟೇ. ಅದು ಸರಿ, ಇವತ್ತು ಇಂಟರ್ವ್ಯೂ ಇತ್ತಲ್ಲ, ಎಲ್ಲ ಪ್ರಿಪೇರ್ ಆಗಿದೆಯಾ? ಏನೋ ಒಂದು ರೇಂಜಿಗೆ ಪ್ರಿಪೇರ್ ಆಗಿದ್ದೀನಿ. ಈ ಸಲನಾದ್ರೂ ಇಂಟರ್ವ್ಯೂ ಕ್ಲಿಯರ್ ಮಾಡಿ ನನ್ನ ಮರ್ಯಾದೆ ಉಳಿಸಪ್ಪ. ಸರಿಯಪ್ಪ, ಖಂಡಿತ ಪ್ರಯತ್ನ ಮಾಡ್ತೀನಿ. ಒಳ್ಳೇದಾಗಿ ಬರ್ತೀನಪ್ಪ. ಆಯ್ತು, ಹೋಗ್ಬಾ. ಸಾರಿಗೆ ಇಲಾಖೆ ಹೊರಡಿಸಿದೆ. ವಾಹನ ನಿತ್ಕೋ. ಹೆಲ್ಮೆಟ್ ಏನ್ ಹೆಲ್ಮೆಟ್ ತೊಗೊಳ್ದೆ ಹಾಗೆ ಹೋಗ್ತಿದ್ಯಾ? ಇವತ್ತು ಜಾರಿಗೆ. ಹೆಲ್ಮೆಟಾ? ಬೇಡಪ್ಪ, ಸುಮ್ಮನೆ ಎಷ್ಟೆಲ್ಲ ಹಾಳಾಗುತ್ತೆ. ಏನು ಇಂಟರ್ವ್ಯೂಗೆ ಹೋಗ್ತಿದ್ಯಾ ಅಥವಾ ಹುಡುಗಿನ ನೋಡೋಕೆ ಹೋಗ್ತಿದ್ಯಾ? ಕೆಲಸ ಇಲ್ದಿರೋ ಇಂಜಿನಿಯರ್ಗೆ ಹುಡುಗಿ ಬೇರೆ ಸಿಗ್ತಾಳ? ಏನಂದೆ? ಸರಿನಪ್ಪ, ಹೆಲ್ಮೆಟ್ ತೊಗೊಂಡು ಹೋಗ್ತೀನಿ. ಓಕೆ, ಹುಷಾರು. ಆಲ್ ದ ಬೆಸ್ಟ್. ಹೇ ಜಾನು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಾಹುಲ್. ಏನು ಬ್ಯುಸಿನಾ? ಹಾಗೇನಿಲ್ಲ, ಜಿಮ್ಮಲ್ಲಿದ್ದೆ. ಏನು ವಿಷಯ? ಏನಿಲ್ಲ, ಇವತ್ತು ನೀವು ಫ್ರೀ ಇದ್ದರೆ ಮದುವೆ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೆ. ಹೇಗಿದ್ರು ಬರೀ ಒಂದು ವಾರ ಉಳಿದಿದೆಲ್ಲ. ಕೂಲ್, ನಾನು ಅದೇ ಅನ್ಕೋತಾ ಇದ್ದೆ. ಸರಿ, ರೆಡಿಯಾಗಿರು, ಇನ್ನೊಂದು 6 ಬಂದು ಪಿಕ್ ಮಾಡ್ತೀನಿ. ಹೇ, ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಬಾ. ಯಾ ಶೋರ್. ಡ್ರೈವ್ ಸೇಫ್. ಹಾಂ, ಯಾ ಶೋರ್. ಬಾಯ್. ಬಾಯ್. ಎಲ್ಲಿಗೆ ಸರ್? RR ನಗರ್ಗೆ. ಬನ್ನಿ ಕೂತ್ಕೊಳ್ಳಿ. ಹೀಗೆ ಸ್ಟ್ರೈಟ್ ಅಲ್ವಾ? ಹಾಂ, ಹೀಗೆ ಸ್ಟ್ರೈಟ್ ರೋಡ್. ನಿಮ್ಮ ಪರಿಚಯ ಆಗಲಿಲ್ಲ? ನನ್ನ ಹೆಸರು ಸೂರ್ಯ ಅಂತ. ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಮಾಡಿ ತಪ್ಪು ಪ್ರಾಯಶ್ಚಿತ್ತವಾಗಿ ಕೆಲಸ ಹುಡುಕ್ತಾ ಇದ್ದೀನಿ. ಹೋಪ್ ಸರ್, ನಾಟ್ ಅ ಮೆಕ್ಯಾನಿಕಲ್ ಇಂಜಿನಿಯರ್. ನೋ, ಐ ಆಮ್ ಎ ಪ್ರೌಡ್ ಮೆಕ್ಯಾನಿಕಲ್ ಇಂಜಿನಿಯರ್. ಓ, ಹಾಗಾದರೆ ಕೆಲಸ ಹುಡ್ಕೊಂಡು ನಿಮ್ಮ ಜನ್ಮಸಿದ್ಧ ಹಕ್ಕು ಬಿಡಿ. ನಿಮ್ಮ ಪರಿಚಯ ಆಗಲಿಲ್ಲ? ನನ್ನ ಹೆಸರು ವೈರಾಜ್ ಅಂತ. ತಪ್ಪು ಮಾಡೋರಿಗೆ ಶಿಕ್ಷೆ ಕೊಡೋದೇ ನನ್ನ ಕೆಲಸ. ಅಂದರೆ ನೀವೇನು ಪೊಲೀಸಾ? ಒಂಥರ ಹಾಗೆ ಅನ್ಬೋದು. ಓಕೆ. ಎಕ್ಸ್ಕ್ಯೂಸ್ ಮೀ, RR ನಗರ್ ಡ್ರಾಪ್ ಮಾಡ್ತೀರಾ? ಯಾ, ಬನ್ನಿ. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ನಿಮ್ಮ ಪರಿಚಯ ಆಗಲಿಲ್ಲ? ಹಲೋ ಸರ್, ನನ್ನ ಹೆಸರು ರಾಹುಲ್ ಅಂತ. ನಾನು ಬದುಕಿಸಿ ಇನ್ನೊಬ್ಬರನ್ನ ಬದುಕಿಸೋಣ ಅಂತ ಡಾಕ್ಟರ್ ಆಗಿದ್ದೀನಿ. ನಿಮ್ಮ ಪರಿಚಯ ಆಗಲಿಲ್ಲ? ನನ್ನ ಹೆಸರು ವೈರಾಜ್ ಅಂತ. ಬದುಕಕ್ಕೆ ಇಷ್ಟ ಇಲ್ಲದೆ ಇರೋರನ್ನ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇರ್ತೀನಿ. ಓಹ್, ಇಂಟ್ರೆಸ್ಟಿಂಗ್. ಬೈ ದ ಬೈ, ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ? ನನ್ನ ಅದೃಷ್ಟಕ್ಕೆ ನನಗೊಂದು ಹುಡುಗಿ ಸಿಕ್ಕಿದ್ದಾಳೆ. ಅವಳು ದುರದೃಷ್ಟಕ್ಕೆ ನಮ್ಮ ಮದುವೆ ಫಿಕ್ಸ್ ಆಗಿದೆ. ಸೊ ನೆಕ್ಸ್ಟ್ ವೀಕ್ ಎಂಗೇಜ್ಮೆಂಟ್. ನಾನು ಹುಡುಗಿ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೆ. ಓ ನೈಸ್, ಕಂಗ್ರ್ಯಾಚುಲೇಷನ್ಸ್. ಓಹ್, ಥ್ಯಾಂಕ್ ಯು. ತುಂಬ ಅರ್ಜೆಂಟಲ್ಲಿದ್ದೀರ ಅನ್ಸತ್ತೆ ನೀವು? ಹಾಗೇನಿಲ್ವಲ್ಲ, ಯಾಕೆ? ಏನಿಲ್ಲ, ಸೀಟ್ ಬೆಲ್ಟ್ ಹಾಕಿರಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಕಮ್ಮೋನ್ ಸರ್, ಈ ಸೀಟ್ ಬೆಲ್ಟ್ ಎಲ್ಲ ವಯಸ್ಸಾದವ್ರಿಗೆ, ನಾವೆಲ್ಲ ಯೂತ್ಸು, ಡ್ಯಾಶಿಂಗ್ ಆಗಿರಬೇಕು. ಮೂರ್ಖ ಮಾನವ. ಓಕೆ, ಫೈನ್. Stop, sir. Stop. Sir, stop. Stop, sir.
ಸರ್ ಅಲ್ಲೊಬ್ಬಂಗೆ ಆಕ್ಸಿಡೆಂಟ್ ಆಗಿದೆ ಸರ್, ತುಂಬ ಬ್ಲೀಡ್ ಆಗ್ತಾಯಿದೆ ಸರ್, ಸ್ವಲ್ಪ ಸಹಾಯ ಮಾಡಿ ಸರ್ ಪ್ಲೀಸ್ ಸರ್. ನನ್ನ ಕಾರೇ ನಿನ್ಗೆ ಆ್ಯಂಬುಲೆನ್ಸ್ ಥರ ಕಾಣ್ತಾ ಇದೆಯಾ? ದಿನಕ್ಕೆ 106 ಜನ ಸಾಯ್ತಾ ಇರ್ತಾರೆ, ಹಂಗಂತ ಎಲ್ರಿಗೂ ಹೆಲ್ಪ್ ಮಾಡ್ಕೊಂಡಿರೋಕ್ಕಾಗತ್ತಾ? ಸರ್ ಒಂದು ಜೀವದ ಪ್ರಶ್ನೆ ಸರ್, ಉಳಿಸೋದು ಬಿಡೋದು ನಿಮ್ಮ ಕೈಲಿದೆ ಸರ್, ಪ್ಲೀಸ್. ಅದಕ್ಕಂತಾನೆ ಆ್ಯಂಬುಲೆನ್ಸ್ ಇದೆ ರೀ, ಕಾಲ್ ಮಾಡಿ ಬಂದು ಎತ್ತಕೊಂಡು ಹೋಗ್ತಾರೆ. ನನಗೀಗ ಅರ್ಜೆಂಟ್ ಕೆಲಸ ಇದೆ, ನೀವು ದೂರ ಹೋಗಿ. ಏನು ಸರ್, ನಿಮಗೆ ಮನುಷ್ಯತ್ವ ಅನ್ನೋದೇ ಅಲ್ವಾ? ಅಲ್ಲೊಬ್ಬ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರೆ ಅವನಿಗೆ ಹೋಗಿ ಸಹಾಯ ಮಾಡೋದು ಬಿಟ್ಟು ಸುಮ್ಮನೆ ಇರಿ ಸರ್. ಪ್ರಪಂಚದಲ್ಲಿ ಈ ಥರ ಕಷ್ಟದಲ್ಲಿರೋರಿಗೆಲ್ಲ ಸಹಾಯ ಮಾಡ್ತಾ ಹೋದರೆ ನಮ್ಮ ಕೆಲಸ ಆದಂಗೆ. ಮೊದಲು ನಾವು ಚೆನ್ನಾಗಿರ್ಬೇಕು ಸರ್, ಆಮೇಲೆ ಬೇರೆಯವರು. ಯಾಕೆ ಸರ್ ಸೈಲೆಂಟ್ ಆಗ್ಬಿಟ್ರಿ? ಏನಾದರೂ ಮಾತಾಡಿ, ನಾವು ಹೋಗೋದಾದ್ರೆ ಇನ್ನೂ ತುಂಬ ದೂರ ಇದೆ. ಈ ಸರ್ಕಾರ ಮಾಡಿರೋ ಹೆಲ್ಮೆಟ್ ರೂಲ್ಸ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸುಮ್ಮನೆ ದುಡ್ಡು ಮಾಡೋ ಪ್ಲ್ಯಾನ್ ಅದು. ಜನರ ಮೇಲೆ ಅಷ್ಟು ಕಾಳಜಿ ಇದ್ದಾರೆ, ರಸ್ತೆ ಸರಿ ಮಾಡಿಸ್ಲಿ, ಟಾರ್ ರೋಡ್ ಬದಲಿ ಕಾಂಕ್ರೀಟ್ ರೋಡ್ ಹಾಕ್ಸ್ಲಿ, ಎಲ್ಲ ಕಡೆ ಸೈನ್ ಬೋರ್ಡ್ಸ್ ಹಾಕ್ಲಿ. ಅದೆಲ್ಲ ಬಿಟ್ಟು ಸುಮ್ಮನೆ ಹೆಲ್ಮೆಟ್ ಅಂತೆ ಅದಂತೆ ಇದಂತೆ, ಇಟ್ಸ್ ಆಲ್ ಬುಲ್ಶಿಟ್ ಸರ್. ನಿಮ್ಮ ಪ್ರಕಾರ ಇದೆಲ್ಲ ಮಾಡಿದ್ರೆ ಆಕ್ಸಿಡೆಂಟ್ ಆಗಲ್ಲ ಅಂತೀರಾ? ಆಗಲ್ಲ ಅಂತಲ್ಲ, ಆದರೆ ಆಗೋ ಪ್ರಮಾಣನ ಕಡಿಮೆ ಮಾಡ್ಬೋದು. ಓಕೆ ಸರ್, ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನನ್ನ ಪ್ರಕಾರ ಆಗೋದನ್ನು ಯಾರಿನೂ ತಡೆಯೋಕ್ಕಾಗಲ್ಲ. ನಾವು ತಗೊಳ್ಳೋ ಮುನ್ನೆಚ್ಚರಿಕೆ ಕ್ರಮದಿಂದ ಆಗೋ ಇಂಟೆನ್ಸಿಟಿನ ಕಡಿಮೆ ಮಾಡ್ಬೋದು ಅನ್ಸುತ್ತೆ. ನೀವು ಹೇಳೋದು ಸರಿನೇ. ಇಟ್ ವಾಸ್ ನೈಸ್ ಮೀಟಿಂಗ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಹಾಂ, ಆದಷ್ಟು ಬೇಗ ಸಿಗ್ತೀವಲ್ಲ? ಆದಷ್ಟು ಬೇಗನಾ ಅಂದರೆ ಇನ್ 1 ಅವರಲ್ಲಿ ಸಿಗ್ತೀವಲ್ಲ ಅಂದೆ. ಅರ್ಥ ಆಗಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ನನಗೆ ನನ್ನ ಲೈಫಿಂದ ಡ್ರಾಪ್ ಮಾಡಿದ್ದೀರಾ, ಇನ್ನು ನಿಮ್ಮನ್ನು ನಿಮ್ಮ ಲೈಫಲ್ಲಿ ಡ್ರಾಪ್ ಮಾಡದೇ ಇರ್ತೀನಾ? ಆದಷ್ಟು ಬೇಗ ಸಿಗ್ತೀನಿ, ಯೋಚನೆ ಮಾಡಿಬಿಡಿ. ಗುಡ್ ಬಾಯ್. ಕ್ರೇಜಿ. ಏನು ರಾಹುಲ್, ನನ್ನ ಜೊತೆ ಬರೋಕ್ಕೆ ರೆಡಿನಾ? ಇಲ್ಲೇ ನೋಡ್ತೀಯಾ? ಎದುರುಗಡೆ ನೋಡು. ಯಾವತ್ತು ಹೆಲ್ಮೆಟ್ ಹಾಕ್ದರೆ ನಿನಗೆ ಎಷ್ಟಿರಬೇಕಾದ್ರೆ ಇನ್ನು 24 ಗಂಟೆ ಹೆಲ್ಮೆಟ್ ಹಾಕ ನನಗಿನ್ನೆಷ್ಟಿರಬೇಡ. ಮಾತೆತ್ತಿದ್ರೆ ಸರ್ಕಾರ ಮಾಡಲಿ ಅಂತ್ಯ. ಆ ಸರ್ಕಾರನ ಆಯ್ಕೆ ಮಾಡಿದ್ದು ನೀನೇ ಅನ್ನೋದನ್ನು ಮರಿಬೇಡ.